ಸ್ಟಾರ್ಟ್ ಆದಂಗೆ ಇದೆ. ಇಲ್ಲಿ ಜಿಲ್ಲೆಯಲ್ಲೂ ಅಂತ ಇದಕ್ಕೆ ಯಾವ ರೀತಿ ಕಡಿವಾಣ ಆಗ್ತೀರಿ ಸರ್? ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಸ್ ಭಾಷಣ ಮಾಡುವರು, ಅದೇ ಒಮ್ಮೆ ಭಾಷಣ ಮಾಡಿದ್ರೆ ಅದೇ ಮತ್ತೆ 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 ಜನರನ್ನು ರೀಚ್ ಮಾಡ್ತಾರೆ. ಆಲ್ರೆಡಿ ಈಗ ನಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ ಲೆವೆಲಲ್ಲೂ ಇಬ್ಬರು ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತಿದ್ದಾರೆ. ಅದಲ್ಲದೆ ನಮ್ಮ ಜಿಲ್ಲಾ ತಲದಲ್ಲೂ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇದೆ. ಇದಲ್ಲದೆ ರಾಜ್ಯ ಗುಪ್ತ ವಾರ್ತಾ ಇಲಾಖೆ ಅವರದ್ದೇದಾಗಿರುವಂಥ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಪ್ಯಾರಲಲಿ ನಡೆಸ್ತೀವಿ. ಅವರೊಟ್ಟಿಗೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಈಗ ಪೋಸ್ಟ್ ಮಾಡಿದ ಒಬ್ಬರೇ ಅಲ್ಲ, ಪೋಸ್ಟನ್ನು ಶೇರ್ ಮಾಡೋದು, ಫಾರ್ವರ್ಡ್ ಮಾಡೋದು, ಇವೆಲ್ಲ ಪೋಸ್ಟ್ ಮಾಡೋದು ಅಷ್ಟೇ ತಪ್ಪಿದೆ. ಯಾಕೆಂದರೆ ಒಂದು ಕೋಮು ಪ್ರಚೋದನಕಾರಿಯಾಗಿರುವಂಥ ಒಂದು ಸ್ಟೇಟ್ಮೆಂಟ್ ಇನ್ನೊಬ್ಬರಿಗೆ ನೀವು ತಲುಪಿಸಿದ್ದೀರಿ ಅಂದರೆ ನೀವು ಅದೇ ಸ್ಟೇಟ್ಮೆಂಟ್ ಅವರಿಗೆ ಎಷ್ಟು ಹರಡಿಸೋಕ್ಕಾಗ್ತದೆ ಹರಡಿಸ್ತಾ ಇದ್ದೀವಿ, ಅದು ತಪ್ಪಿದೆ. ಅದರ ಮೇಲೆ ನಿರ್ದಾಕ್ಷಿಣ್ಯ ನಾವು ಕ್ರಮ ಕೈಗೊಳ್ತೀವಿ. ಮತ್ತು ಕೆಲವರು ಸುಳ್ಳು ಹೆಸರಲ್ಲಿ ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿ ಪೋಸ್ಟ್ ಮಾಡಿ ನಾವು ತಪ್ಪಿಸ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪಾಗ್ತದೆ. ಯಾಕೆಂದರೆ ಇವು ಎಷ್ಟು ಹಿಂದ್ಗಡೆ ಈ ಥರ ಇದ್ರೂ ನಾವು ಟ್ರೇಸ್ ಮಾಡ್ತೀವಿ. ಟ್ರೇಸ್ ಮಾಡಿ ಈವನ್ ಈ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಈ ಥರ ಟ್ವಿಟ್ಟರ್ ಆಗಲಿ, ಈ ಥರ ಸಂಸ್ಥೆಯರೊಟ್ಟಿಗೆ ನಾವು ಕಮ್ಯುನಿಕೇಷನ್ ಮಾಡಿ ಅಥವಾ ಲೀಗಲಿ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗಲೇ ಆಗ್ತದೆ. ಮೇ ಬಿ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಬಟ್ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಇನ್ ದ ಸ್ಟ್ರಾಂಗೆಸ್ಟ್ ಟರ್ಮ್ಸ್ ಆನ್ ಹೇಟ್ ಸ್ಪೀಚ್. ಮಣಿಪಾಲ ಕೇಂದ್ರದ ಡ್ರಗ್ಸ್ ಚಟುವಟಿಕೆ ವಿದ್ಯಾರ್ಥಿಗಳ ಹೆಚ್ಚಿದೆ ಸ್ವಲ್ಪ. ಈಗ ಮಣಿಪಾಲದಲ್ಲಿ ಅಟ್ಲೀಸ್ಟ್ ನಾನು ASP ಆಗಿದ್ದ ಕಾಲದಲ್ಲಿ ನಾವು ಒಂದಷ್ಟು ಆ್ಯಕ್ಷನ್ ಮಾಡಿ ಸುಮಾರು 1.5 ಕೋಟಿ ಡ್ರಗ್ಸ್ ಆವಾಗ ಸೀಸ್ ಮಾಡಿದ್ದೀವಿ. ಇದೊಂದು ಪರ್ಸಿಸ್ಟಿಂಗ್ ಪ್ರಾಬ್ಲಮ್ ಇದೆ. ಅದು ಸ್ಟ್ರಾಂಗ್ ಆ್ಯಕ್ಷನ್ ಬೇಕಾಗಿರುವಂಥ ವಿಷಯ. ಆಲ್ರೆಡಿ ನಾನು ತಿಳಿದ ಮಟ್ಟಕ್ಕೆ ಮಣಿಪಾಲಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ದೆಲ್ಲ ಟೈಮಿಂಗು ಎಲ್ಲ ಕಂಟ್ರೋಲ್ ಮಾಡಿ ಒಳ್ಳೆ ರೀತಿಯಲ್ಲಿ ಪೊಲೀಸಿಂಗ್ ಮಾಡಿರೋದ್ರಿಂದ ಒಂದು ಹಂತಕ್ಕೆ ಅದೆಲ್ಲ ಕಡಿವಾಣ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಅದಲ್ಲದೆ ಡ್ರಗ್ಸ್ ಮೇಲೆ ಯಾವಾಗಲೂ ನಮ್ಮ ನಿಗಾ ಇರ್ತದೆ. ಡ್ರಗ್ಸ್ ನಮ್ಮ ಹತ್ತಿದೆ. ಡ್ರಗ್ಸು ತಡೆ ಮಾಡುವಂಥದ್ದು ಅದು ಮುಂದುವರಿತೀವಿ. ಅದರಲ್ಲಿ ಎಷ್ಟೇ ದೊಡ್ಡ ಹೆಸರುಗಳಾಗಲಿ, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಮೆಡಿಕಲ್ ಸ್ಟೂಡೆಂಟ್ಸ್ ಆಗಲಿ, ಈ ರೀತಿ ತಪ್ಪು ದಾರಿಗೆ ಹೋದರೆ ಅದರಲ್ಲಿ ನಮಗೇನೋ ದಾಕ್ಷಿಣ್ಯ ತೋರಿಸೋಕ್ಕಾಗ್ತದೆ. ಹಾಗಾಗಿ ಅದರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ. ಅದಕ್ಕೆ ಸ್ಪೆಷಲ್ ಡ್ರೈವ್ಗಳು ಮಾಡ್ತೀವಿ ಮುಂದೆ ಬರುವಂಥ ದಿನಗಳಲ್ಲಿ. ಉಡುಪಿಯಲ್ಲಿ ಅದು ಹೆಚ್ಚಿನ ಅಂಶದಲ್ಲಿ, ಮಣಿಪಾಲ್ ಯಾವಾಗಲೂ ಈ ರೀತಿ ಸ್ವಲ್ಪ ಇನ್ಫೇಮಸ್ ಆಗಿರೋದಿದೆ. ಅದಕ್ಕೆ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಕ್ಲಿಯರ್ ದಿಸ್ ಪ್ರಾಬ್ಲಮ್. ಜಿಲ್ಲೆಯಲ್ಲಿ ಅದರಲ್ಲಿ ಏನು ಕಡಿಮೆ ಆಗಬಾರ್ದು ಅಂತ ನನ್ನ ಆದ್ಯತೆ ಒಂದು. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ಕೋಮು ಸಮಸ್ಯೆಗಳಿಂದ ಆಗುವಂಥ ವಾತಾವರಣ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ಸಹ ಸೃಷ್ಟಿಯಾಗಿರೋದ್ರಿಂದ ಅದನ್ನು ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡಬೇಕು ಅಂಥದ್ದು ಇನ್ನೊಂದು ಆದ್ಯತೆ ನಮಗೆ. ಮತ್ತು ಯಾವುದೇ ರೀತಿಯಲ್ಲಿರುವ ಅಕ್ರಮ ಚಟುವಟಿಕೆಗಳಿಗೆ ನಾವು ಯಾವುದೇ ರೀತಿಯಲ್ಲಿರುವ ಸಹಾಯ ಸಹಕಾರಗಳು ಕೊಡಲ್ಲ. ಅದರ ಮೇಲೆ ಸ್ಟ್ರಾಂಗ್ ಆ್ಯಕ್ಷನ್ ಡೆಫಿನೆಟ್ಲಿ ಆಗ್ತದೆ. ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆ್ಯಕ್ಷನ್ ಆಗ್ತಿದೆ ಅದೇ ರೀತಿಯಲ್ಲಿ ಸ್ಟ್ರಾಂಗ್ ಆ್ಯಕ್ಷನ್ ಇನ್ನೂ ಮುಂದುವರಿತೀವಿ. ಆದಷ್ಟು ಏನು ಯಾವ ರೀತಿಯಲ್ಲಿ ಅರುಣ್ ಸರ್ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿ ಪ್ರಾಪರಾಗಿ ಆಡಳಿತ ನಡೆಸಿದ್ದಾರೆ ಅದೇ ರೀತಿಯಲ್ಲಿ ಮುಂದುವರಿಸೋಕ್ಕೆ ನಮ್ಮದು ಉದ್ದೇಶ. ಅದಕ್ಕೆ ಎಲ್ಲ ಉಡುಪಿ ಜನತೆ ಆಗಲಿ, ಮಾಧ್ಯಮ ಮಿತ್ರರಾಗಲಿ, ಎಲ್ಲರದ್ದು ಸಹಾಯ ಸಹಕಾರಗಳು ಬೇಕು ಅಂತ ಕೋರ್ತೇನೆ. ಕುಂದಾಪುರದಲ್ಲಿ ASP ಆಗಿದ್ದು ಪಡೆದ ಅನುಭವ ಈಗ SP ಆಗಿ ಹೇಗಿದೆ? ಡೆಫಿನೆಟ್ಲಿ ಅದು ಆ್ಯಕ್ಚುಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾಸ್ ಅಂತ ಏನು ಹೇಳ್ತೀವಿ, ಗಂಗೊಳ್ಳಿನೋ ಅಥವಾ ಸ್ವಲ್ಪ ಬೈಂದೂರೋ, ಓಡಿಯೋ, ಅದೆಲ್ಲ ಕುಂದಾಪುರ ಉಪವಿಭಾಗದಲ್ಲಿ ಇತ್ತು. ಸೊ ಅದರದ್ದೊಂದು ಘನತೆ, ಅದರದ್ದೊಂದು ಇಂಪಾರ್ಟೆನ್ಸು, ಅದರದ್ದೊಂದು ಇಂಟೆನ್ಸಿಟಿ ನಮಗೆ ಒಂದು ಐಡಿಯಾ ಇದೆ ಫಸ್ಟ್ ಹ್ಯಾಂಡ್ ಆಗಿ. ಹಾಗಾಗಿ ಡೆಫಿನೆಟ್ಲಿ ಆ ಎಕ್ಸ್ಪೀರಿಯೆನ್ಸು, ಅವತ್ತು ಮಾಡಿರುವಂಥ ಕಾಂಟ್ಯಾಕ್ಟ್ಸು, ಅದೆಲ್ಲ ಡೆಫಿನೆಟ್ಲಿ ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇರುವಂಥ ಬಗ್ಗೆ ಮಾಹಿತಿಗಳು ನಮಗೆ ಸಿಗಲಿಕ್ಕೆ ಈಸಿ ಆಗ್ತದೆ. ಮತ್ತು ಆ ರಿಯಾಲಿಟಿ ಬಗ್ಗೆ ಒಂದು ಐಡಿಯಾ ಇದೆ. ರೆಸ್ಟ್ ಆಫ್ ದಿ ಉಡುಪಿ ಆಲ್ಸೋ ಅಟ್ಲೀಸ್ಟ್ ನಮಗೆ ಯಾವಾಗ DYSP ಆಗಿದ್ದಾಗ, ASP ಆಗಿದ್ದಾಗ ನೈಟ್ ರೌಂಡ್ಸ್ ಇಡೀ ಡಿಸ್ಟ್ರಿಕ್ಟು ಇತ್ತು. ಮತ್ತು ಕೆಲವೊಂದು ರೈಡ್ಗಳಿಗೆ ಮತ್ತೊಂದಿಗೆಲ್ಲ SPಗಳು ನಮಗೆ ಬೇರೆ ಸಬ್ ಡಿವಿಷನ್ಗಳನ್ನು ಕಳಿಸ್ತಾ ಇತ್ತು. ಹಾಗಾಗಿ ಒಂದು ಬ್ರಾಡ್ ಐಡಿಯಾ ಇದೆ ಜಿಲ್ಲೆ ಬಗ್ಗೆ. ಅದು ಡೆಫಿನೆಟ್ಲಿ ಒಂದು ಅಡ್ವಾಂಟೇಜ್ ಆಗ್ತದೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಈ ನಾನು ಹೇಳಿದಾಗೆ ಅಕ್ರಮ ಚಟುವಟಿಕೆಗಳಾಗಲಿ, ಕೋಮುದ್ವೇಷ ಸಂಬಂಧಪಟ್ಟಾಗಿರುವಂತಹ ಅಕ್ರಮ ಅಥವಾ ಇತರ ವಿಷಯಗಳಾಗಲಿ ಎಲ್ಲ ಪಬ್ಲಿಕ್ಕು ಯಾವಾಗ ಬೇಕಾದರೆ ನನ್ನ SPದು ಏನು ಅಫಿಷಿಯಲ್ ನಂಬರ್ ಇದೆ ಆ ನಂಬರಿಗಾಗಲಿ
ಅಥವಾ ಕಂಟ್ರೋಲ್ ರೂಮಿಗೆ ಆಗಲಿ ನಮ್ಮ ಅಡಿಷನಲ್ ಎಸ್ ಪಿಗಳಿಗೆ ಆಗಲಿ ಡೈರೆಕ್ಟ್ಲಿ ಸಂಪರ್ಕಿಸ್ಬೋದು. ಅದರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸೊ ಐ ವಿಲ್ ಬಿ ಆಕ್ಸೆಸಿಬಲ್ ಆಸ್ ಮಚ್ ಆಸ್ ಪಾಸಿಬಲ್ ಟು ಆಲ್ ಪಬ್ಲಿಕ್. ಯಾಕೆಂದರೆ ಈ ಥರ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು ಅಂತ ನನ್ನ ಆಶೆ. ಸರ್, ಈಗ ಸದ್ಯದ ಈ ಕೋಮು ಇದನ್ನು ನೋಡಿದರೆ